ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ವಾಟ್ಸಪ್ ಸ್ಟೇಟಸ್ ಯೂಟ್ಯೂಬ್ ಚಾನಲ್ಗಳನ್ನ ಹೇಗೆ ಗ್ರೋ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ತುಂಬ ಜನ ಯೂಟ್ಯೂಬರ್ಸ್ಗಳಿದ್ದಾರೆ. ಕೆಲವರು ಟೆಕ್ನಾಲಜಿ ವೀಡಿಯೋಸ್ ಮಾಡ್ತಾರೆ, ಕೆಲವರು ಎಡಿಟಿಂಗ್ ಬಗ್ಗೆ ವೀಡಿಯೋಸ್ ಮಾಡ್ತಾರೆ, ಇನ್ನು ಕೆಲವರು ವಾಟ್ಸಪ್ ಸ್ಟೇಟಸ್ ಚಾನಲ್ಸ್ಗಳನ್ನ ಓಪನ್ ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ಇಂಟೆನ್ಷನ್ ಏನಂತಂದರೆ ಪ್ರತಿಯೊಂದು ಚಾನಲ್ಸ್ಗಳನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು, ಪ್ರತಿಯೊಂದು ಯೂಟ್ಯೂಬರ್ಸ್ಗೂ ಕೂಡ ನಾವು ರೆಸ್ಪೆಕ್ಟ್ನ ಕೊಡಬೇಕು. ಓಕೆ, ಸೊ ತುಂಬ ಜನಕ್ಕೆ ಯೂಟ್ಯೂಬಲ್ಲಿ ವಾಟ್ಸಪ್ ಸ್ಟೇಟಸ್ ಚಾನಲ್ಸ್ ಕಳ್ಕೊಂಡ್ರೆ ತುಂಬ ಜನಕ್ಕೆ ಇಷ್ಟ ಇರಲ್ಲ. ಯಾಕೆ ಅಂತಂದರೆ ಸುಮ್ಮನೆ ಏನೋ ಎಡಿಟಿಂಗ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿಬಿಡ್ತಾರೆ ಅಂತ. ಬಟ್ ನಾವು ಅವ್ರನ್ನೂ ಕೂಡ ರೆಸ್ಪೆಕ್ಟ್ ಮಾಡಬೇಕು. ಯಾಕೆಂತಾರೆ ಅವರು ಕಷ್ಟಪಟ್ಟು ಎಡಿಟ್ ಮಾಡಿ 30 ಸೆಕೆಂಡ್ ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದ ನಮಗೆ ವಾಟ್ಸಪ್ಪಲ್ಲಿ ನಾವು ಸ್ಟೇಟಸ್ ಹಾಕೊಳ್ಳೋದಕ್ಕೆ ಅನುಕೂಲ. ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ತೀವಿ, ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೊಳ್ತೀವಿ ತಾನೇ. ಸೊ ಆದ್ದರಿಂದ ನಾವು ಪ್ರತಿಯೊಂದು ಕಂಟೆಂಟ್ಸ್ಗಳು ನಾವು ರೆಸ್ಪೆಕ್ಟ್ ಮಾಡಬೇಕು. ಸೊ ವಾಟ್ಸಪ್ ಸ್ಟೇಟಸ್ ಚಾನಲ್ಸ್ಗಳನ್ನು ಕೂಡ ನಾವು ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ನಿಮಗೆ ಶುರು ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಈ ಒಂದು ವಿಡಿಯೋ ಸರ್ ಇವಾಗಲೇ ಒಂದು ಲೈಕ್ನ ಮಾಡಿ, ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ವಾಟ್ಸಪ್ ಸ್ಟೇಟಸ್ ಚಾನಲ್ಸ್ಗಳನ್ನ ಹೇಗೆ ಗ್ರೋ ಮಾಡ್ಕೊಳ್ಳೋದು. ಸೊ ಇದಕ್ಕಿಂತ ಮುಂಚೆ ಒಂದು ಪಾಯಿಂಟ್ನ ನಾನು ಹೇಳ್ಬಿಡ್ತೀನಿ. ತುಂಬ ಜನ ಕನ್ಫ್ಯೂಷನ್ ಇರೋದೇನಪ್ಪ ಅಂತಂದರೆ, ಈ ಒಂದು ವಿಡಿಯೋ ಮಾಡಾದ್ಮೇಲೆ ಬೇಕಾದ್ರೆ ಕಮೆಂಟ್ ಮಾಡ್ತಾರೆ ನಾನು ಹೇಳಿರಲಿಲ್ಲ ಅಂತಂದಿದ್ದರೆ. ಏನಂತಂದರೆ ವಾಟ್ಸಪ್ ಸ್ಟೇಟಸ್ ಚಾನಲ್ಸ್ಗಳಿಗೆ ಮಾನಿಟೈಸೇಷನ್ ಆನ್ ಮಾಡ್ತಾರಾ ಅಂತ. ಸೊ ಖಂಡಿತವಾಗ್ಲೂ ನೀವು ಕಂಟೆಂಟ್ನ ಕೊಟ್ಟು ನೀವು ಎಡಿಟಿಂಗ್ನ ಮಾಡಿ ಒಂದು ವಾಟರ್ ಮಾರ್ಕ್ನ ಮೇಂಟೈನ್ ಮಾಡಿ ಅಪ್ಲೋಡ್ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಚಾನಲಲ್ಲಿ ವಾಟ್ಸಪ್ ಸ್ಟೇಟಸ್ ಚಾನಲ್ಸ್ಗಳಲ್ಲಿ ಮಾನಿಟೈಸೇಷನ್ ಆನ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಾಡೇ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಖಂಡಿತವಾಗ್ಲೂ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ನೀವು ನೋಡಿ ಯೂಟ್ಯೂಬಲ್ಲಿ ತುಂಬ ಜನ ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ಗಳನ್ನ ಮಾಡ್ತಾ ಮಾನಿಟೈಸೇಷನ್ ಆನ್ ಮಾಡ್ಕೊಂಡು ದುಡ್ಡನ್ನು ಕೂಡ ಮಾಡ್ತಿದ್ದಾರೆ, ಅದು ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಆದ್ದರಿಂದ ಒಂದು ಪೇಷನ್ಸ್ನ ಇಟ್ಕೊಳ್ಳಿ, ಅದರ ಜೊತೆಗೆ ನೀವು ಹಾರ್ಡ್ ವರ್ಕ್ ಮಾಡಿ ನೀವು ಕಂಟೆಂಟ್ಗಳನ್ನ ಕೊಡಿ, ಖಂಡಿತವಾಗ್ಲೂ ಆನ್ ಮಾಡಿದ್ರು ಮಾಡ್ಬೋದು. ಓಕೆ ಗೈಸ್, ಇವಾಗ ಮೊದಲನೇ ಟಿಪ್ಪಿಗೆ ಬರ್ತೀನಿ. ಮೊದಲನೇ ಟಿಪ್ ಏನಪ್ಪ ಅಂತಂದರೆ, ನಿಮ್ಮೊಂದು ಚಾನಲ್ ಗ್ರೋ ಆಗಬೇಕು ಅಂತಂದರೆ ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ದಿನಕ್ಕೆ ಅಟ್ಲೀಸ್ಟ್ 2 ರಿಂದ 3 ವೀಡಿಯೋಸ್ಗಳನ್ನ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಮಾಡುವಂಥ ವೀಡಿಯೋಸ್ಗಳು ಅಟ್ಲೀಸ್ಟ್ 30 ಸೆಕೆಂಡ್ ಇರುತ್ತಲ್ವಾ ಜಾಸ್ತಿ ಅಂತಂದರೆ. ಸೊ ಆದ್ದರಿಂದ ನೀವು ಆರಾಮಾಗಿ ಪ್ರತಿದಿನ 2 ರಿಂದ 3 ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು, ಈ ಥರ ಅಪ್ಲೋಡ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಇದರ ಬೆನಿಫಿಟ್ ನೀವು ಮುಂದೊಂದು ದಿನ ನೋಡ್ತೀರಾ. ಓಕೆ, ಸೊ ಇದನ್ನು ನೀವು ಫಾಲೋ ಮಾಡಿದ್ರೆ ಇದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಬೆನಿಫಿಟ್ ಸಿಗುತ್ತೆ. ಏನು ಗೊತ್ತಾ? ಸೊ ನೀವು ತಲೆ ಓಡಿಸಿದರೆ ಖಂಡಿತವಾಗ್ಲೂ ಈ ಥರ ಒಂದು ಯೋಚನೆ ನೀವು ಮಾಡ್ಬೋದು. ಸೊ ನೀವು ಮಾಡಿಲ್ಲ ಅಂತಾರೂ ಇವಾಗ ನಾನು ಹೇಳ್ತೀನಿ ಏನು ಟಿಪ್ಸ್ ಅಂತ, ಸೀಕ್ರೆಟ್ ರಿವೀಲ್ ಮಾಡ್ತೀನಿ. ಏನಂತಂದರೆ, ನಿಮ್ಮ ಮೊಬೈಲಲ್ಲಿ ನೋಟ್ ಪ್ಯಾಡ್ ಓಪನ್ ಮಾಡಿಕೊಂಡು ABCDEFGHIJKLMNOPQRSTUWXYZ ತನಕನೂ ಬರ್ಕೊಳ್ಳಿ. ಓಕೆ, ಅದ್ರ ಪಕ್ಕ ಎಲ್ಲದಕ್ಕೂ 2 ಡಾಟ್ ಹಾಕೊಂಡು ಬನ್ನಿ. ಅಂತಂದರೆ ಎಗೆ 2 ಡಾಟು, ಬಿಗೆ 2 ಡಾಟು, ಸಿಗೆ 2 ಡಾಟು, ಈ ಥರ. ಆಮೇಲೆ ಏನು ಮಾಡಬೇಕು ಅಂತಂದರೆ, ಪ್ರತಿಯೊಂದಕ್ಕೂ ABCDEFGHIJK ಎಲ್ಲದಕ್ಕೂ ಕೂಡ ನೀವು ವಾಟ್ಸಪ್ ಸ್ಟೇಟಸ್ ಮಾಡಿರ್ತೀರಲ್ಲ, ವಿಡಿಯೋ ಲಿಂಕ್ಸ್ಗಳನ್ನ ಪೇಸ್ಟ್ ಮಾಡ್ತಾ ಬನ್ನಿ. ಯಾಕೆ ಅಂತ ಹೇಳ್ತೀನಿ. ಎಗೊಂದು ಲಿಂಕು, ಬಿಗೊಂದು ಲಿಂಕು, ಸಿಗೊಂದು ಲಿಂಕು, ಡಿಗೊಂದು ಲಿಂಕು. ಸೊ ಈ ಥರ ಎಲ್ಲದಕ್ಕೂ ಒಂದೊಂದು ಲಿಂಕ್ನ ನೀವು ಪೇಸ್ಟ್ ಮಾಡ್ತಾ ಬರಬೇಕಾಗುತ್ತೆ, Z ತನಕನೂ. ನೆನಪಿರಲಿ, ಎಲ್ಲದಕ್ಕೂ ಒಂದೇ ಲಿಂಕ್ ಹಾಕ್ಬೇಡಿ, ಬೇರೆ ಬೇರೆ ಲಿಂಕ್ ಹಾಕಬೇಕು. ಎಗೊಂದು ಸಾಂಗು, ಬಿಗೊಂದು ಸಾಂಗು, ಸಿಗೊಂದು ಸಾಂಗು, ಅಂದರೆ ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ ಲಿಂಕು ಹಾಕಾದ್ಮೇಲೆ ಮೇಲ್ಗಡೆ ABCD ಅಂತ ಹಾಕಿರ್ತೀರಲ್ಲ, ಅದ್ರ ಮೇಲ್ಗಡೆ ಒಂದು ಟೈಪ್ ಮಾಡಿ. ಏನಂತಂದರೆ, ಈ ಥರ ನಿಮ್ಮ ಒಂದು ಹೆಸರಿಗೆ ಯಾವ ಒಂದು ಸಾಂಗ್ ಬರುತ್ತೆ ಚೆಕ್ ಮಾಡಿ ಅಂತ ಅಂದ್ಬಿಟ್ಟು ಸುಮ್ಮನೆ ಏನೋ ಒಂದು ನಿಮ್ಮ ತಲೆ ಓಡಿಸಿ ನೀವು ಯಾವ ಥರ ಬೇಕಾದ್ರೂ ಹಾಕ್ಬೋದು. ಅದನ್ನು ಆ ಥರ ಹಾಕಿ ಅದನ್ನೆಲ್ಲ ಫುಲ್ಲು ಕಾಪಿ ಮಾಡಿಕೊಂಡು ABCD ಎಲ್ಲನೂ ಫುಲ್ಲು ಕಾಪಿ ಮಾಡಿಬಿಟ್ಟು ಟೋಟಲಾಗಿ ನೀವು ವಾಟ್ಸಪ್ಪಲ್ಲಿ ಗ್ರೂಪ್ಸ್ಗಳಿಗೆ ಸೆಂಡ್ ಮಾಡಬೇಕು. ಅಡ್ವಾಂಟೇಜ್ ನೋಡಿ ಏನಂತಂದರೆ, ಪ್ರತಿಯೊಬ್ಬರು ಹೆಸರು ಶುರುವಾಗಬೇಕಾದ್ರೆ ಎಯಿಂದ ಶುರುವಾಗಿರುತ್ತೆ, ಬಿಯಿಂದ ಶುರುವಾಗಿರುತ್ತೆ, ಸಿಯಿಂದ, ಒಬ್ಬೊಬ್ಬರು ಒಂದೊಂದು ಹೆಸರಿಂದ ಶುರುವಾಗಿರುತ್ತೆ. ಸೊ ಆದ್ದರಿಂದ ಏನು ಮಾಡ್ತಾರೆ ಅಂತಂದರೆ, ಆ ಒಂದು ಹೆಸರಿಗೆ ಯಾವೊಂದು ಲಿಂಕ್ ಇದೆ, ಯಾವೊಂದು ಸಾಂಗ್ ಬರುತ್ತೆ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ನೀವು ಮೇಲ್ಗಡೆ ಟೈಪ್ ಮಾಡಿರ್ತೀರಲ್ಲ, ನಿಮ್ಮ ಹೆಸರಿಗೆ ಯಾವ್ದು ಬರುತ್ತೆ ನೋಡಿ ಚೆಕ್ ಮಾಡಿ, ಇದನ್ನು ಚೆಕ್ ಮಾಡಿದ್ಮೇಲೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹಾಕಿರ್ತೀರಲ್ಲ. ಸೊ ಅವಾಗ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವೀಡಿಯೋ ನೋಡ್ತಾರೆ, ವೀಡಿಯೋ ವ್ಯೂಸ್ ಆಗುತ್ತೆ, ಅದೇ ಇನ್ನೂ ಮತ್ತೆ ಶೇರ್ ಆಗುತ್ತೆ, ಫಾರ್ವರ್ಡ್ ಮೆಸೇಜ್ಗಳು ವಾಟ್ಸಪ್ಪಲ್ಲಿ ಸಿಕ್ಕಾಬಟ್ಟೆ ಓಡುತ್ತೆ. ಸೊ ನೀವು ಅದ್ರ ಬೆನಿಫಿಟ್ ತೊಗೋಬೇಕು ಅಂತಂದರೆ ಈ ಥರ ನೀವು ಯೋಚನೆ ಮಾಡಬೇಕು. ಈ ಥರ ಮಾಡಿಕೊಂಡು ನೀವೇನು ಮಾಡಬೇಕು ಅಂತಂದರೆ, ಸೊ ವಾಟ್ಸಪ್ಪಲ್ಲಿ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಆವಾಗ ನಿಮಗೆ ಒಳ್ಳೆ ವ್ಯೂಸ್ ಬರುತ್ತೆ. ಸೊ ಇದನ್ನು ನೀವು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಚಾನಲ್ ಗ್ರೋ ಆಗೋದಂತೂ ಪಕ್ಕ. ಓಕೆ, ವರ್ಕೌಟ್ ಆಗುತ್ತೆ. ಜಾಸ್ತಿ ಜನ ಇರುವಂಥ ಗ್ರೂಪ್ಸ್ಗಳಿಗೆ ನೀವು ಶೇರ್ ಮಾಡಬೇಕು, ಆಯಿತಾ? ಸೊ ಇದನ್ನು ಟ್ರೈ ಮಾಡಿ, ನಿಮ್ಮ ಚಾನಲ್ಗೆ ಉಪಯೋಗ ಆಗುತ್ತೆ. ಸೊ ಇನ್ನು ನಾನು ಹೇಳ್ದಂಗೆ ಡೈಲಿ 2-3 ವೀಡಿಯೋಸ್ ಅಪ್ಲೋಡ್ ಮಾಡಲೇಬೇಕು ನೀವು. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ, ಅಬ್ಸರ್ವ್ ಮಾಡ್ತಾರೆ, ಇವಾಗ ಟಿಕ್ಟಾಕ್ ಇಲ್ಲ, ನಿಮ್ಗೆ ಗೊತ್ತಿರುತ್ತೆ. ಟಿಕ್ಟಾಕ್ ಬದಲು ರೊಪೋಸ ಇದೆ, ಚಿಂಗಾರಿ ಆ್ಯಪ್ ಇದೆ, ಜೋಶ್ ಇದೆ, ಇನ್ನೂ ಬೇಜಾನಿದೆ. ಓಕೆ, ಈ ಒಂದು ಆ್ಯಪ್ಗಳಲ್ಲಿ ಯಾವೊಂದು ಸಾಂಗು ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ ಅಂಥ ಒಂದು ಸಾಂಗ್ಗಳನ್ನ ಇಟ್ಕೊಂಡು ನೀವು ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ಗಳನ್ನ ಇಲ್ಲಿ ನೀವು ಮಾಡಬೇಕಾಗುತ್ತೆ.
ಆಯಿತಾ. ಅಂಥ ಒಂದು ವೀಡಿಯೋಸ್ಗಳು, ಅಂಥ ಸಾಂಗ್ಗಳನ್ನ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಇಲ್ಲಿ ಬಂದು ಸರ್ಚ್ ಮಾಡ್ತಾರೆ. ಡಬ್ ಸ್ಮ್ಯಾಶ್ ಮಾಡೋರು ಇಲ್ಲಿ ಬಂದು ಸರ್ಚ್ ಮಾಡ್ತಾರೆ ಸಾಂಗ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಸೊ ಆದ್ದರಿಂದ ಆ ಥರ ಒಂದು ಸಾಂಗ್ಸ್ಗಳನ್ನ ನೀವು ಸೆಲೆಕ್ಷನ್ ಮಾಡಿಕೊಂಡು ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ಗಳನ್ನ ಮಾಡಿದ್ರೆ ನಿಮ್ಮ ಒಂದು ಚಾನಲ್ಗೆ ಬೇಗ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಬೇಗ ವ್ಯೂಸ್ಗಳು ಬರುತ್ತೆ, ಯೂಟ್ಯೂಬರ್ ಆಗ್ತೀರಾ. ಓಕೆ. ಸೊ ಇದರ ಜೊತೆಗೆ ಫೈನಲ್ ಟಿಪ್ ಏನಂತಂದರೆ ವಾಟರ್ ಮಾರ್ಕ್ ಮೇಂಟೈನ್ ಮಾಡಬೇಕು. ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ಗಳನ್ನ ಆರಾಮಾಗಿ ಬೇರೆಯವ್ರು ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಳ್ತಾರೆ ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ. ಸೊ ಆದ್ದರಿಂದ ನಿಮ್ಮ ಒಂದು ಚಾನಲ್ ಲೋಗೋ ಅಥವಾ ಏನಾದರೂ ಒಂದು ನಿಮ್ಮ ಚಾನಲ್ ಹೆಸರನ್ನ ನೀವು ವಾಟ್ಸಪ್ಪಲ್ಲಿ ನಿಮ್ಮ ವೀಡಿಯೋ ಎಡಿಟ್ ಮಾಡಿರ್ತೀರಲ್ಲ ಅಲ್ಲಿ ಬ್ಯಾಕಲ್ಲಿ ಸ್ವಲ್ಪ ಕಾಣಬೇಕು, ಆ ಥರ ನೀವು ಅಪ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಒಂದು ಚಾನಲ್ಗೆ ತುಂಬ ಒಳ್ಳೆಯದು. ಯಾಕೆಂದರೆ ಬೇರೆಯವ್ರು ಕದಿಯೋಕ್ಕೆ ಹೋಗಲ್ಲ. ಸೊ ನೀವು ಏನೂ ಎಡಿಟ್ ಮಾಡಿಲ್ಲ, ನಿಮ್ಮ ಹೆಸರು ಲೋಗೋ ಈಗ ಏನೂ ಹಾಕಿಲ್ಲ, ವಾಟರ್ ಮಾರ್ಕ್ ಏನೂ ಹಾಕಿಲ್ಲ ಅಂತಾರೆ, ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ತಾರೆ, ಅಪ್ಲೋಡ್ ಮಾಡ್ಕೊಳ್ತಾರೆ, ಡೌನ್ಲೋಡ್ ಮಾಡ್ಕೊಳ್ತಾರೆ, ಅಪ್ಲೋಡ್ ಮಾಡ್ಕೊಳ್ತಾರೆ. ಸೊ ಆದ್ದರಿಂದ ನಿಮ್ಮೊಂದು ಚಾನಲ್ಗೆ ಒಂದು ಐಡೆಂಟಿಟಿ ಬೇಕು ಅಂತಂದರೆ ಸೊ ಅದನ್ನು ನೀವು ಫಾಲೋ ಮಾಡಬೇಕು. ಅಕಸ್ಮಾತ್ ನಿಮ್ಮ ಚಾನಲ್ ಸಿಕ್ಕಾಬಿಟ್ಟೆ ರೀಚ್ ಆಗೋಯ್ತು ವೀಡಿಯೋಸ್ಗಳು, ಓಕೆ. ಸೊ ಅವಾಗ ನೀವು ವಾಟರ್ ಮಾರ್ಕ್ ಹಾಕಿದರೆ ಸರ್ಚ್ ಮಾಡಿ ನೋಡ್ತಾರಲ್ವಾ, ಈ ವಾಟರ್ ಮಾರ್ಕಲ್ಲಿ ಈ ಚಾನಲ್ ಇದೆ, ಇವರು ವಾಟ್ಸಪ್ ಸ್ಟೇಟಸ್ ಸೂಪರಾಗಿ ಮಾಡ್ತಾರೆ ಅಂತ. ಸೊ ಆದ್ದರಿಂದ ವಾಟರ್ ಮಾರ್ಕ್ನ ಮೇಂಟೈನ್ ಮಾಡಿ, ಓಕೆ. ಸೊ ಇವಾಗ 1,00,000 ವ್ಯೂಸ್ ಹೋಗುತ್ತೆ ಅಂತಂದರೆ ಆ ಯೂಟ್ಯೂಬರ್ ಬಂದು ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಾರೆ ಅಲ್ವಾ. ಸೊ ಅವಾಗ ಸ್ಕ್ರೀನ್ ರೆಕಾರ್ಡರ್ ಮಾಡ್ತಾರಾ? ಇಲ್ಲ ಅಲ್ವಾ. ಸೊ ಯಾಕೆಂತಾರೆ ಅವ್ರಿಗೆ ಐಡೆಂಟಿಟಿ ಸಿಗುತ್ತೆ. ಈಗ ನಾನು ಎಷ್ಟೊಂದು ವೀಡಿಯೋಸ್ಗಳು ಮಾಡಿದ್ದೀನಿ, ಎಲ್ಲದಕ್ಕೂ ಕೂಡ ಫೇಸ್ ಕ್ಯಾಮ್ ವೀಡಿಯೋಸ್ಗಳು ಮಾಡಿರೋದ್ರಿಂದ ನನಗೆ ಲಕ್ಷಗಟ್ಟಲೆ ಹೋಗಿದೆ ವ್ಯೂಸು. ಸೊ ಅದರಿಂದ ಜನಗಳನ್ನ ನೋಡಿರ್ತಾರೋ, ಎಲ್ಲರೂ ಒನ್ ಟೈಮಾರು ನೋಡಿರ್ತಾರೆ. ಸೊ ಆದ್ದರಿಂದ ಯಾವೊಂದು ವೀಡಿಯೋ ಯಾವಾಗ ಕ್ಲಿಕ್ ಆಗುತ್ತೆ ಏನು ಅಂತ ಹೇಳೋದಕ್ಕಾಗಲ್ಲ. ಸೊ ಅದರಿಂದ ವಾಟರ್ ಮಾರ್ಕ್ನ ಮೇಂಟೈನ್ ಮಾಡಿ ನೀವು ಫೇಸ್ ಕ್ಯಾಮ್ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತಂದರೆ ಸೊ ಈ ಥರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ನ ನೀವು ಗ್ರೋ ಮಾಡ್ಕೋಬೋದು. ಸೊ ಗ್ರೋ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ವಾಟ್ಸಪ್ ಸ್ಟೇಟಸ್ ಚಾನಲ್ಸ್ಗಳಿಗೆ ಇವಾಗಲೇ ನಾನು ಹೇಳ್ತಾ ಇದ್ದೀನಿ ಕೇಳಿ, ಡಿಮೋಟಿವೇಟ್ ಆಗಬೇಡಿ. ಮಾನಿಟೈಸೇಷನ್ ಆನ್ ಮಾಡ್ತಾರಾ, ಆನ್ ಮಾಡಲ್ವಾ, ಬಿಡಲ್ವಾ ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಓಕೆ. ಅಕಸ್ಮಾತ್ ಏನಾರು ಆನ್ ಮಾಡಿಲ್ಲ ಅಂತಾರೆ ತಲೆ ಕೆಡಿಸ್ಕೊಬೇಡಿ. ವೀಡಿಯೋಸ್ಗಳನ್ನೆಲ್ಲ ಪ್ರೈವೇಟ್ಗೆ ಹಾಕ್ಬಿಟ್ಟು ಫೇಸ್ ಕ್ಯಾಮ್ ವೀಡಿಯೋಸ್ಗಳನ್ನ ಮಾಡಿ, ಅಷ್ಟರಲ್ಲಿ ಅಲ್ಲಿ ನಿಮ್ಮ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಅದನ್ನು ನೀವು ಕಂಟಿನ್ಯೂ ಮಾಡಿಕೊಂಡು ಆಮೇಲೆ ಮಾನಿಟೈಸೇಷನ್ ನೀವು ಅಪ್ಲೈ ಮಾಡ್ಬೋದು. ಇದಕ್ಕಿಂತ ಇನ್ನೂ ಯಾವುದು ಆಪ್ಷನ್ ಸಿಗುತ್ತೆ ನಿಮ್ಮ ಯೂಟ್ಯೂಬಲ್ಲಿ, ಒಳ್ಳೊಳ್ಳೆ ಆಪ್ಷನ್ಸ್ ಇದೆ, ಯೂಸ್ ಮಾಡ್ಕೊಳ್ಳಿ. ಬನ್ನಿ, ಹೊಸಬ್ರು ಹೊಸ್ತನ ತರಬೇಕು ಅಲ್ವಾ. ಇಷ್ಟನ್ನು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಲಕ್ಕಿ ಲಿಕೇಶ್ ಅಂತ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಮತ್ತೆ ಸಿಗ್ತೀನಿ. ಎಲ್ಲರೂ ಬೈ. ಜೈ ಹಿಂದ್. ಒಂದೇ ಮಾತಾಡೋಣ.